ಎಲ್ಲರಿಗೂ ನಮಸ್ಕಾರ. ನಿಮ್ಮ ಪ್ರೀತಿಯ ಹಳ್ಳಿ ಅಡುಗೆ ಮನೆಗೆ ಸ್ವಾಗತ. ಇವತ್ತು ಮಾಡ್ತಾಯಿದ್ದೀನಿ ನಾನು ಮಸಾಲೆ ರೈಸ್. ಫಸ್ಟ್ ಟೈಮ್ ನೀವು ನನ್ನ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ನಾನು ಮುಂದೆ ಹಾಕೋ ವಿಡಿಯೋವು ಫಸ್ಟ್ ನಿಮಗೆ ಬರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾವು ಕಟ್ಟಿಗೆ ಒಲೆ ಮೇಲೆ ಅಡುಗೆ ಮಾಡೋದು. ಈಗ ಒಂದು ಒಲೆ ಮೇಲೆ ಒಂದು ಬೊಗೋಣಿ ಇಟ್ಕೊಂಡು 2 ಚಮಚೆ ಎಣ್ಣೆ ಹಾಕ್ಕೊಂಡಿದ್ದೀನಿ, ಅಡುಗೆ ಎಣ್ಣೆನ. 1 ಚಮಚೆ ತುಪ್ಪ ಹಾಕ್ಕೋತಾ ಇದ್ದೀನಿ. ತುಪ್ಪ ಯಾಕೆ ಹಾಕ್ಕೊಳ್ಳೋದು ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿ ಹಾಕೋದು. ಈಗ ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿ ತೋರಿಸ್ತಾ ಇರೋ ಎಲ್ಲ ಹಾಕ್ಕೊಳ್ಳೋದು. ಉದ್ದಿನಬೇಳೆ, ಕಡಲೆಬೇಳೆ, ಚಕ್ಕೆ ಹಾಕ್ಕೊಂಡು ಇಷ್ಟು ತರಕಾರಿ ಒಮ್ಮೆಲೆ ಹಾಕ್ಕೊಂಡಿದ್ದೀನಿ ನಾನು. ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕೈ ಆಡಿಸೋದ್ರಿಂದ ಉಪ್ಪು ನೀರು ಬಿಟ್ಕೊಂಡು ಚೆನ್ನಾಗಿ ಬೇಯುತ್ತೆ. ಈಗ ಇಲ್ಲಿ ನಾನು ಅರಿಶಿಣ ಪುಡಿ, ಶೇಂಗಾ ಕಾಳು, ಕರಿಬೇವು ಹಾಕಿದ್ದೀನಿ. ಈಗ ಎರಡು ಚಮಚೆ ಮಸಾಲೆ ಖಾರ ಹಾಕೋತಾ ಇದ್ದೀನಿ. ಈ ಮಸಾಲ ರೈಸ್ಗೆ ಈ ಖಾರನೇ ತುಂಬ ಮುಖ್ಯ. ಇದೇ ಜಾಸ್ತಿ ರುಚಿ ಕೊಡೋದು. ಯಾಕಂದರೆ ನಾವು ಮನೆಯಲ್ಲೇ ತಯಾರು ಮಾಡೋದು. ಉತ್ತರ ಕರ್ನಾಟಕದಲ್ಲಿ ಎಲ್ಲರ ಮನೆಯಲ್ಲಿ ಇದೇ ಮಸಾಲೆ ಇರೋದು. ಇದೊಂದು ಮಸಾಲೆ ಮನೆಯಲ್ಲಿದ್ದರೆ ಅಡುಗೆ ಮನೆಗೆ ರಾಜೆ ಇದ್ದ ಹಾಗೆ. ಇದು ಎಲ್ಲ ಅಡುಗೆಗೂ ಬರುತ್ತೆ. ಇದೊಂದು ಮಸಾಲೆ ಖಾರ ಇದ್ದರೆ ಯಾವುದೇ ಅಡುಗೆಗೂ ಮೇಲೆಲ್ಲ ಮಸಾಲೆ ಅದು ಹಾಕ್ತಿರ್ತೀವಲ್ಲ, ಅದೇನೂ ಹಾಕೋ ಅವಶ್ಯಕತೆ ಇರೋಲ್ಲ. ಯಾಕಂದರೆ ಎಲ್ಲ ಇದರಲ್ಲೇ ಇರುತ್ತೆ. ಈಗ ಇದ್ರಾಗ 2 ಬಟ್ಲು ಅಕ್ಕಿ ಹಾಕ್ಕೊಂಡಿದ್ದೀನಿ. 2 ಬಟ್ಲು ಅಕ್ಕಿಗೆ 1.5 ಚರಿಗೆ ನೀರು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದು ಚೆನ್ನಾಗಿ ಕಲಿಸ್ಕೊಂಡ ನಂತರ ಈ ಟೈಮ್ದಲ್ಲಿ ಉಪ್ಪು ಖಾರ ಒಂದು ಸ್ವಲ್ಪ ಟೇಸ್ಟ್ ನೋಡಿ, ಏನಾದರೂ ಕಡಿಮೆ ಬಿದ್ದರೆ ಈಗ ಹಾಕ್ಕೋಬೋದು. ಹಾಕ್ಕೊಂಡು ಸ್ವಲ್ಪ ಉಪ್ಪು, ಸಕ್ಕರೆ ಹಾಕ್ಕೊಂಡಿದ್ದೀನಿ. 2 ನಿಮಿಷ ಮುಚ್ಚಿಟ್ರೆ ಈ ರೀತಿ ಕುದಿ ಹಿಡಿಯುತ್ತೆ. 2 ನಿಮಿಷ ನಂತರ ಮತ್ತೆ ಒಂದು ಮಿಕ್ಸ್ ಕೊಟ್ಟು ಮುಚ್ಚಿಡೋಣ. ಈಗ ಮುಚ್ಚಿ 2 ನಿಮಿಷ ಮತ್ತೆ ಬಿಟ್ಟರೆ ರೈಸ್ ರೆಡಿಯಾಗಿ ಈಗ ಬರುತ್ತೆ. ಈ ಟೈಮ್ನಲ್ಲಿ ನಾವು ಒಲೆ ಮೇಲೆ ಮಾಡೋದ್ರಿಂದ ಇಷ್ಟು ತರಕಾರಿ ಎಲ್ಲ ಮೇಲ್ಗಡೆ ಬಂದಿರುತ್ತೆ. ಹಾಗಾಗಿ ಚೆನ್ನಾಗಿ ಕಲಿಸ್ಬೇಕು, ಒಟ್ಟು ಕಲಿಸಿ ಹೀಗೆ 1-2 ನಿಮಿಷ ಮತ್ತೆ ಮುಚ್ಚಿಬಿಟ್ಟು ಈ ಕೆಳಗಡೆ ಇಳಿಸ್ಕೋತೀನಿ ನಾನು. ಕೆಳಗಡೆ ಇಳಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕಿ ಮೇಲೆ ಕೆಂಡ ಹಾಕ್ತೀನಿ. ಮುಚ್ಚಳ ಮುಚ್ಚಿ ಮೇಲೆ ಕೆಂಡ ಹಾಕ್ತೀನಿ. ಯಾಕಂದರೆ ಕೊತ್ತಂಬರಿ ವಾಸ ಚೆನ್ನಾಗಿ ರೈಸಲ್ಲಿ ಹಿಡ್ಕೊಳ್ಳುತ್ತೆ. ಹಾಗಾಗಿ ನೀವು ಸೌದೆ ಒಲೆ ಮೇಲೆ ಅಡುಗೆ ಮಾಡಿ ಊಟ ಮಾಡಿ ಆಮೇಲೆ ಹೇಳಿ ನನಗೆ ಹೇಗಂತೆ. ಹೀಗೆ ಸಪೋರ್ಟ್ ಮಾಡಿ. ಹಳ್ಳಿಯಿಂದ ನಾವು ತುಂಬ ಕಷ್ಟಪಟ್ಟು ವಿಡಿಯೋ ಮಾಡ್ತಾಯಿದ್ದೀವಿ. ನಿಮ್ಮದು ಒಂದೊಂದು ಸಬ್ಸ್ಕ್ರೈಬು ನಮಗೆ ತುಂಬ ಮುಖ್ಯ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೋಡಿ ಎಷ್ಟೆಲ್ಲ ಇದಾಗಿದೆ, ನೋಡಿ ಯಾವ ರೀತಿ ಬಂದಿದೆ ಅಂತ. ಚೆನ್ನಾಗಿ ಬಂದಿದೆ. ಹೀಗೆ ಕೊತ್ತಂಬರಿ ಎಲ್ಲ ಹಾಕಿ ಮುಚ್ಚಳ ಮುಚ್ಚಿ ಇಟ್ಟಿದ್ದೀವಲ್ವ. ಈಗೆಲ್ಲ ಅನ್ನ ತುಂಬ ಅಕ್ಕಿ ಹರಳ್ಕೊಂಡಿರುತ್ತೆ. ಈಗ ಸಾಫ್ಟಾಗಿ ಬರುತ್ತೆ. ಈಗ ಮತ್ತೊಂದು ಮಿಕ್ಸ್ ಕೊಡಿ. ಈ ಟೈಮಲ್ಲಿ ಮಿಕ್ಸ್ ಕೊಟ್ಟು ನೋಡಿ ಯಾವ ರೀತಿ ಬಂದಿದೆ ಅಂತ. ಇದು ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಈ ರೀತಿ ಒಮ್ಮೆ ಮಾಡಿ ನೋಡಿ ಕಮೆಂಟ್ ಮಾಡಿ ಹೇಳಿ ನನಗೆ. ಈ ಮಸಾಲ ರೈಸ್ ಮೊಸರಲ್ಲಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ತಿಂಡಿಗೆ ಮಾಡ್ಬೋದು, ಮಧ್ಯಾಹ್ನ ಊಟ, ಸಂಜೆ ಊಟ 3 ಟೈಮ್ ತಿನ್ಬೋದು. ಒಮ್ಮೆ ಟ್ರೈ ಮಾಡಿ ನೋಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ನೋಡಿ ಹೇಗೆ ಉದುರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಏನು ಜಾಸ್ತಿ ಮಸಾಲೆ ಹಾಕಿಲ್ಲ, ಏನು ಹಾಕಿಲ್ಲ. ಆದರೂ ಧನ್ಯವಾದಗಳು. ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಹೀಗೆ ನನ್ನ ಮಗಳು ಹೇಳ್ತಾ ಇದ್ದಾಳೆ.